ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಎದೆ ಗೂಡು ಒಳಗೆ ಕೈ ಹಾಕಿ ನಿನ್ನ ಗುಂಡಿಗೆ ಕೆತ್ತ ತಗೋಬೇಕು. ಏನಪ್ಪ ಮದುಮಗನೆ, ನಿನ್ನ ಅಳಿದೇವ್ರು ಅಂತ ಕರಿಬೇಕು ಅಂತ ಭಾಳ ಆಸೆ ಮಾಡಿಕೊಂಡಿದ್ದೆ. ಕಡೆವರೆಗೂ ಸೋದರಳಿಯಾಗೆ ಉಳ್ಕೊಂಡ್ಬಿಟ್ಟಲ್ಲಪ್ಪೋ. ಓಲಿ ಬಿಡು, ಏನು ಮಾಡೋಕ್ಕಾಯ್ತದೆ, ಎಲ್ಲ ದೇವ್ರಿಚ್ಛೆ. ದೇವ್ರಿಚ್ಛೆ ಅಲ್ಲ ಅದು, ನಮ್ಮ ಅಣ್ಣನ ಇಚ್ಛೆ. ಅವನ ಬಲವಂತಕ್ಕೆ ನಾನು ತಾಲಿ ಕಟ್ಟಿದ್ದು. ನಿನ್ನ ಲಗ್ನ ಹೆಂಗಾಗಬೇಕು ಅಂತ ಆಸೆ ಪಟ್ಟಿದ್ದೇನೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲ ನಾ ಹೇಳ್ದಂಗೆ ಆಗೋಯ್ತು. ಈ ವಿಚಾರದಾಗೆ ನಿನಗೆ ನನ್ನ ಮೇಲೆ ಬೇಸರ ಅದೇ ಅಂತ ನನಗೆ ಗೊತ್ತು. ನಾನು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ಲ, ಆದರೆ ನೀನು ಬೇಸರ ಮಾಡ್ಕೊಂಡಿರೋದ್ರಲ್ಲೂ ತಪ್ಪೇನಿಲ್ಲ ಬಿಡು. ಇದೇನು ರಂಗೇಗೌಡ, ನೀನು ಎಲ್ಲದಕ್ಕೂ ಒಳ್ಳೆ ಸಾರಂಬಳ್ಳಿ ಮಾಡೋಂಗೆ ಹೇಳ್ತಿದೀಯಲ್ಲ. ತಮ್ಮಯ್ಯ, ನಿನಗೆ ಬೇಸರ ಆಗದೆ ಅಂತ ನನಗೆ ಸಂದಾಗ ಗೊತ್ತು. ಆಯ್ತಪ್ಪ, ನನಗೆ ಸಂಸ್ಬಿಡು. ನಿನಗೆ ಏನು ಬೇಕಾದರೂ ಕೇಳು, ನಾನು ಇಲ್ಲ ಅಂದೇ ಮಾಡ್ತೀನಿ. ಇದೆ ನಾನು ನಿನ್ನ ಲಗ್ನಕ್ಕೆ ಕೊಡೋ ಕಾಣಿಕೆ. ಸರಿ, ಮತ್ತೆ ಯಾವತ್ತೂ ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಕೈ ಮಾಡೋದಿಲ್ಲ ಅಂತ ಮಾತು ಕೊಡು. ಮತ್ತೆ ಹೆಂಡತಿ ಬಂದಮೇಲೂ ನನ್ನ ಮೇಲೆ ಹಿಂಗೆ ಕೈ ಮಾಡ್ಕೊಂಡು ಬಂದರೆ ತಪ್ಪಾಗಲ್ವಾ? ನನಗೂ ಅವಮಾನ ಆಗಲ್ವಾ? ಸರಿ, ಮಾತು ಕೊಡ್ತೀನಿ ತಮ್ಮಯ್ಯ. ಇನ್ಮೇಲೆ ಯಾವತ್ತೂ ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಕೈ ಮಾಡೋಕ್ಕಿಲ್ಲ. ನೀನು ಹಂಗೆ ನಡ್ಕತಿ ಅಂತ ನಂಬಿದ್ದೀನಿ. ಇದೇನಿಲ್ಲ ಮಹೇಶ, ನೀನು ಏನೋ ಬೇಕು ಅಂತ ಕೇಳ್ಬಿಟ್ಟೆ, ಅವನು ತಗೋ ಅಂತ ಇಂಥ ಬರ ಕೊಟ್ಬಿಟ್ಟು ಹೊಂಟೋದ. ಈ ಐಡಿಯಾ ನಂದಲ್ಲ ಮಾವ, ಟೈಮ್ ನೋಡಿ ಮಾತು ತಕೋ ಅಂತ ಮಮ್ಮಿನೇ ಹೇಳ್ಕೊಟ್ಟಿದ್ದು. ಅಂತ ಚಾನ್ಸ್ ಸಿಕ್ತು, ಮುಗಿಸ್ಬಿಟ್ಟೆ. ಇದ್ರ ಹಿಂದೆ ಮಮ್ಮಿದೇನೋ ದೊಡ್ಡ ಪ್ಲಾನೇ ಇದೆ. ಅಂತ ದೊಡ್ಡದಾಗೇನು ಯೋಚನೆ ಮಾಡ್ತಿರಲಿಲ್ಲ. ಯಾವತ್ತು ದೊಡ್ಡದಾಗಿ ಯೋಚನೆ ಮಾಡಿದ್ದೀರಾ ಅತ್ತೆ? ರಂಗೇಗೌಡ ಪೂರ್ತಿ ರಂಗಾಗಿದ್ದ, ಅವನಿಗೆ ಸಮಾಧಾನ ಮಾಡಬೇಕಿತ್ತು. ನನಗೂ ಬೇರೆ ದಾರಿ ಇರಲಿಲ್ಲ, ಅದಕ್ಕೆ ಮಹೇಶಂಗೆ ಲಗ್ನ ಮಾಡಿದೆ. ಆಯ್ತಲ್ಲ, ಇನ್ ಮುಂದಾದ್ರೂ ಸಮಾಧಾನವಾಗಿರ್ಬೋದಲ್ಲ ಅತ್ತೆ? ಸಾಧ್ಯವೇ ಇಲ್ಲ. ನನ್ನ ಕಣ್ಣೆದ್ರಿಗೆ ನನ್ನ ಮಹೇಶನ್ ಇಷ್ಟಕ್ಕೆ ವಿರುದ್ಧವಾಗಿ ಈ ಲಗ್ನ ಮಾಡಿಸಿದ್ಯಲ್ಲ ನೀನು. ಈ ಲಗ್ನ ಊರ್ಜಿತ ಆಯ್ತದೆ ಅನ್ಕಂಡ್ಯಾ? ಖಂಡಿತ ಸಾಧ್ಯ ಇಲ್ಲ. ಅತ್ತೆ, ಯಾಕಿನ್ನೂ ಹಠ ಸಾಧಿಸ್ತಾ ಇದ್ದೀರಾ? ಬಿಟ್ಬಿಡಿ. ಕೆಸರು ಬಾವಿಗೆ ಬಿದ್ದಾಗ ಒದ್ದಾಡ್ದಷ್ಟು ಮುಳುಗೋದೇ ಜಾಸ್ತಿ. ಯಾರಾದ್ರೂ ಬರೋವರೆಗೂ ಕಾಯ್ಬೇಕು, ಇಲ್ಲ ಜಾಣ್ತನದಿಂದ ಎತ್ತು ಬರಬೇಕು. ನೀನ್ ನನ್ನನ್ನ ಕೆಸರಿನ ಬಾವಿಗೆ ತೊಳ್ಬಿಟ್ಟು ನೀನ್ ಕಂಡಿದ್ಯಲ್ಲ, ಅದು ಸುಳ್ಳು. ನೀನು ಆ ಇಂದು ಹುಡಿಕೊಂಡು ಬಂದು ಕೆಸರಿನ ಬಾವಿ ಒಳಗೆ ಬಿದ್ದಿದ್ದೀರಾ. ನೀವಿಬ್ರು ಅಲ್ಲಿ ಒದ್ದಾಡ್ಕೊಂಡು ಮುಳುಗೋದಂತೂ ದಿಟ್ಟ. ನಾನದನ್ನ ಕಣ್ಣಾರ ನೋಡ್ತೀನಿ. ಗೆಪ್ತಿ ಮಾಡಿಕ. ಅತ್ತೆ, ನೀವು ನಿಜವಾಗ್ಲೂ ಹಠ ಸಾಧಿಸ್ತಾ ಇದ್ದೀರಾ. ಅದು ಯಾರಿಗೆ ಏನ್ ಮಾಡ್ಬೇಕು ಅಂತಿದ್ದೀರಾ ನನಗಂತೂ ಗೊತ್ತಿಲ್ಲ. ಮೊದಲು ಆ ನಿನ್ನ ಇಂದು ಅವಳಲ್ಲ, ಇಂದು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನ್ನ ಕೈ ಹಿಡ್ಕೊಂಡು ಬಂದು ನನ್ನಟ್ಟಿ ಒಳಗೆ ಸೇರ್ಕೊಂಡವಳಲ್ಲ,
ಅವಳಾಗವಳೆ ಎಟ್ಟಿ ಬಿಟ್ಟು ಓಡೋಗ್ಬೇಕು. ಇಲ್ಲಿ ಬದುಕಿರಕ್ಕಾಗಬಾರ್ದು. ಇಲ್ಲೇ ಅಲ್ಲ, ಇಲ್ಲಿಂದ ಎಲ್ಲಿಗೆ ಹೋದ್ರೂ ನೆಟ್ಟಿಗೆ ಬದುಕಕ್ಕಾಗಬಾರ್ದು. ಹಂಗೆ ಮಾಡ್ತೀನಿ. ಅವಳ ಮೂಲಕ ನಿಂಗೂ ಬುದ್ಧಿ ಕಲಿಸ್ತೀನಿ. ನೋಡ್ತಾ ಇರು. ಅರೆ ಯಾಕೆ ಹೆದರ್ಕೊಳ್ತಾ ಇದೆಯಾ ಚಿನ್ನ? ಓ, ನಾನೇನಾದರೂ ಮಾಡ್ಬಿಡ್ತೀನಿ ಅಂತ ಭಯನಾ? ಏನು ಮಾಡ್ತೀನಿ ಚಿನ್ನ? ನೋಡಿಲಿ, ಎಷ್ಟೇ ಆದರೂ ನೀನು ನನ್ನ ಹೆಂಡತಿ, ಮುದ್ದು ಮಾಡ್ತೀನಿ ಚಿನ್ನ. ಒಂದು ಕಾಲದಲ್ಲಿ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ಅಲ್ವಾ? ಜೊತೆಯಲ್ಲೇ ಓಡಾಡ್ತಿದ್ವಿ, ಸುತ್ತಾಡ್ತಿದ್ವಿ, ಇಬ್ರಿಗೂ ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗದಿರಷ್ಟು ಪ್ರೀತಿ ಮಾಡ್ತಿದ್ವಿ ಅಲ್ವಾ? ಅದನ್ನ ನಂಬ್ಕೊಂಡೇ ಇಲ್ಲಿವರೆಗೂ ನನ್ನ ಜೀವನನ ಹಾಳು ಮಾಡಕ್ ಬಂದ ಚಿನ್ನ. ಮಹೇಶ್, ನಾನು ನಿಜವಾಗ್ಲೂ ನಿಮ್ಮನ್ನು ತುಂಬಾ ಪ್ರೀತಿಸಿದ್ದೆ ಮಹೇಶ್. ಏಯ್, ಆ ಸುಡುಗಾಡು ಪ್ರೀತಿನ ತಗೊಂಡೋಗಿ ಬೆಂಕಿಗೆ ಹಾಕೋ. ಅದೇ ನೆಪ ಇಟ್ಕೊಂಡು ಇಲ್ಲಿವರೆಗೆ ಬಂದು ನನ್ನ ಮನೇಲಿರೋ ನೆಮ್ಮದಿನ ಹಾಳು ಮಾಡ್ಬಿಟ್ಟಿಯಲ್ಲೇ. ಮಹೇಶ್, ಇಲ್ಲ ಮಹೇಶ್, ನನ್ನ ಮಾತು ಕೇಳಿ. ಶಟ್ ಅಪ್. ತಪ್ಪು ಮಾಡಿದ್ಯಾ, ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ನಾನು ಹೇಗಾದ್ರೂ ಮಾಡಿ ಈಗಲೇ ನಿನ್ನನ್ನು ಓಡಿಸೋದು ಅಥವಾ ಮೇಲೆ ಕಳ್ಸೋದು ಎರಡೂ ದೊಡ್ಡ ವಿಷಯ ಅಲ್ಲ. ಆದರೆ ಇವಾಗ ಡಿಸೈಡ್ ಮಾಡಿದ್ದೀನಿ ಕಣೆ, ನಿನ್ನನ್ನು ತಟ್ಟಂತ ಈ ಮನೆಯಿಂದ ಕಳ್ಸೋದಿಲ್ಲ. ನಿನಗೆ ಚಿತ್ರಹಿಂಸೆ ಕೊಟ್ಟು ನೀನೇ ಈ ಮನೆ ಬಿಟ್ಟು ಓಡೋಗೋಗಿ ಮಾಡಲಿಲ್ಲ. ಏಯ್, ನನ್ನ ಹೆಸರು ಮಹೇಶನೇ ಅಲ್ಲ. ಇದು ಯಾಕೆ ಮಗ ಹಿಂಗೆ ಮಾಡ್ಕೊಂಬಿಟ್ಟೆ? ಅನ್ಯಾಯವಾಗಿ ಇಲ್ಲಿ ಬಂದು ಇವ್ರ ತಾ ಸಿಕ್ಕಾಕೊಂಡು ನರಳ್ತಾ ಇದೆಯಲ್ಲವ. ನೋಡ, ಇವ್ರ ಮನಸ್ಸರೇ ಅಲ್ಲ, ಇವ್ರಿಗೇನು ಹೊಸ್ತಲ್ಲ ಇದು. ನಿಂಗೆ ಸಾಯಿಸ್ಬಿಡ್ತಾರೆ. ಹ್ಞೂ ಕಣವ, ನಾನು ಬರೀ ಮಾತನಾಗಿ ಹೇಳ್ತಿಲ್ಲ, ದಿಟ್ಟವಾಗ್ಲೂ ಹೇಳ್ತಿದ್ದೀನಿ. ನಿನ್ನ ಜೀವ ಉಳಿಸ್ಕೋಬೇಕು ಅನ್ನೋದಾದರೆ ಹೇಳ್ದೆ ಕೇಳ್ದೆ ಹೊಂಟೋಗ್ಬಿಡು. ನೀನು ದಿಟ್ಟವಾಗ್ಲೂ ಹಂಗೆ ಓಡೋದ್ರೆ ನನ್ನ ಮಗ ಕಮಲಿಗೆ ಇನ್ನೊಂದು ಅವಕಾಶ ಸಿಕ್ಕಿ ಅವಳು ಬಾಳು ಸಂದಾಗಾಯ್ತದೆ ಅನ್ನೋ ಆಸೆ. ಇನ್ನೇನು ಮಾಡೋಣ ನಾನು? ರೀ ಗೌಡ್ರೆ, ಯಾವಾಗ್ಲೂ ಊರು ಸಾಬ್ರಿನೆಲ್ಲ ತಲೆ ಮೇಲೆ ಹಾಕೊಂಡು ಮುಖ ಗಂಟು ಹಾಕೊಂಡೆ ಓಡಾಡ್ತಿರ್ತೀರಲ್ಲ. ಅಲ್ಲ, ಹೆಂಡತಿ ಹತ್ರ ಬಂದಾಗ್ಲಾದ್ರೂ ನಗ್ನಗ್ತಾ ಇರಬಾರ್ದಾ? ಏನು ಕಿವಿ ಹಿಂಡಿಸ್ಕೋಬೇಕು ಅಂತ ಆಸೆನಾ? ಮಾಡ್ತೀನಿ ನಿಮ್ಗೆ. ಆಯ್ತು ಮೇಡಮ್ ಅವರೇ, ನೀವು ತೆಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮನ್ನೊಂದು ಮಾತು ಕೇಳ್ಬೋದಾ? ಅಯ್ಯೋ, ಒಂದ್ ಯಾಕೆ, 100 ಕೇಳಿ. ಒಂದೇ ಒಂದು ಕೇಳ್ತೀನಿ ಐಸು ಮೇಡಮ್ ಅವರೇ, ದಯವಿಟ್ಟು ನಮ್ಮ ಮಟ್ಟಿಗೆ ಹೊಸ್ದಾಗಿ ಬಂದಿರೋ ಹೆಣ್ಮಗು ಕಣ್ಣೀರಿಕ್ದಂಗೆ ನೋಡ್ಕೋಬೇಕು. ಆ ಜವಾಬ್ದಾರಿ ನಿಮ್ಮದು. ಹೌದು ಐಸು ಮೇಡಮ್ ಅವರೇ, ಆ ಹುಡುಗಿಗೆ ಅನ್ಯಾಯ ಆಗದೆ ಅಂತ ನಾನೇ ನ್ಯಾಯ ಕೊಡಿಸಿ ಬಲವಂತವಾಗಿ ಲಗ್ನ ಏನೋ ಮಾಡಿಸ್ಬಿಟ್ಟೆ. ಆದರೆ ಬಲವಂತವಾಗಿ ಸಂಸಾರ ಮಾಡ್ಸೋಕ್ಕಾಯ್ತದ? ಅದು ಸರಿ ಗೌಡ್ರೆ, ಸಂಸಾರ ಅಂದ್ರೆ ಬೇರೆನೇ ಲೋಕ. ಒಟ್ಟಿಗೆ ಬದುಕಕ್ಕಾಗಲ್ಲ ಅಂದ್ರೂ ಹೊಂದ್ಕೊಂಡು ಬದುಕೋದು ಹೇಗೆ ಅಂತ ಬದುಕು ಪಾಠ ಕಲ್ಸ್ಕೊಡುತ್ತೆ. ಇಲ್ಲೂ ಹಾಗೆ ಇರುತ್ತೆ ಬಿಡಿ. ಇಲ್ಲ, ಹಂಗೆ ಆಗಬಾರ್ದು ಮೇಡಮ್ ಅವರೇ. ಅವರಿಬ್ಬರು ನಗ್ನಗ್ತಾ ಸಂಸಾರ ಮಾಡ್ಕೊಂಡೋಗೋ ಹಾಗೆ ನೀವೇ ನೋಡ್ಕೋಬೇಕು. ಹೌದು ಮೇಡಮ್ ಅವರೇ, ಇನ್ಮ್ಯಾಕೆ ಯಾವುದೇ ಕಾರಣಕ್ಕೂ ತಮ್ಮ ಇನ್ಮ್ಯಾಕೆ ಕೈ ಮಾಡೋಕ್ಕಿಲ್ಲ ಅಂತ ಮಾತು ಕೊಟ್ಬಿಟ್ಟಿವ್ನಿ.
ಇದು ಸರಿನೇ ಅಲ್ವಾ ಮೇಡಮ್ ಅವರೇ? ಎಂಟ್ರಾದವಳ ಮುಂದೆ ಕೈ ಮಾಡಿದ್ರೆ ನನ್ನ ತಪ್ಪಾಯ್ತದೆ ಅಂದಮೇಕೆ ನಾನೀಗ ಅವನು ಏನೇ ತಪ್ಪು ಮಾಡಿದ್ರೂ ಕೇಳೋಕ್ಕಾಗಕ್ಕಿಲ್ಲ. ಆದರೆ ಆ ಹೆಣ್ಮಗಿನೂ ಕಣ್ಣೀರು ಹಾಕ್ದಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ಕೇಳ್ತಾವಿನಿ, ಇನ್ನು ಮುಂದೆ ನೀವೇ ನನ್ನ ಪರವಾಗಿ ನಿಂತು ಈ ಜವಾಬ್ದಾರಿ ನೋಡ್ಕೋಬೇಕು. ಇಂದು ಯಾಕೆ ಅಳ್ತಾ ಇದೆಯಾ? ಯಾಕೂ ಇಲ್ಲ, ನನ್ನ ಅಪ್ಪ ಅಮ್ಮ ನೆನಪಾದ್ರು, ಅದಕ್ಕೆ ಅಳು ಬಂತು. ಅದು ಸರಿ, ಅತ್ತೆ ಏನಂದ್ರು? ನೀನು ಅತ್ತೆ ಹತ್ರ ಮಾತಾಡಿದ್ಯಾ ಅನ್ನೋದು ನನಗೆ ಗೊತ್ತಾಗಿದೆ. ಆದರೆ ಅವ್ರು ಏನು ಮಾತಾಡಿದ್ರು, ನೀನು ಯಾಕೆ ಹೀಗೆ ಅಳ್ತಾ ಇದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಮಾತಾಡು ಇಂದು. ನೀನು ಕಣ್ಣೀರು ಹಾಕಬಾರ್ದು, ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು. ಯಾಕೆ ಗೊತ್ತಾ? ನೀನು ಕಣ್ಣೀರು ಹಾಕ್ತಿರೋ ಹಾಗೆ ನೋಡ್ಕೊ ಅಂತ ಗೌಡ್ರು ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಹೌದು ಇಂದು, ನೀನು ಮದುವೆ ಆಗಿರೋ ಮಹೇಶಂಗೂ ಅವ್ರ ಅಣ್ಣ ರಂಗೇಗೌಡ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಒಂದೇ ತಂದೆ ಮಕ್ಕಳಾದರೂ ಒಂದೇ ತಾಯಿ ಮಕ್ಕಳಲ್ಲ. ನೀನ್ ಕಣ್ಣೀರು ಹಾಕೋದನ್ನ ನೋಡಿ ಸಂತೋಷ ಪಡೋದು ಮಹೇಶ. ಆದ್ರೆ ನೀನ್ ಕಣ್ಣೀರು ಹಾಕ್ತಿರೋ ಹಾಗೆ ನೋಡ್ಕೊ ಅಂತ ಹೇಳೋದು ಅವ್ರ ಅಣ್ಣ ನನ್ನ ರಂಗೇಗೌಡ್ರು. ನೀವು ಪುಣ್ಯ ಮಾಡಿದ್ರಿ ಅಕ್ಕ, ಆದ್ರೆ ನನಗೆ ಆ ಭಾಗ್ಯ ಇಲ್ಲ. ಅತ್ತೆ ಮನಸ್ಸು ಕರ್ಗೋ ಹಾಗೆ ಕಾಣಿಸ್ತಾ ಇಲ್ಲ. ಈ ಮಹೇಶ ಶಿಕ್ಷೆ ಕೊಡಬೇಕು ಅಂತಾನೆ ತಾಳಿ ಕಟ್ಟಿದ್ದೀನಿ ಅಂತಾನೆ. ಇನ್ನೂ ಈ ಮನೆಯಲ್ಲಿ ಏನೇನೆಲ್ಲ ಕಾದಿದ್ಯೋ ಏನೋ. ಇಂದು ನೋಡು, ಯಾರಿಗಿಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ನೀನು ಮೊದಲು ಕೊರಗೋದನ್ನ ಅಳೋದನ್ನ ನಿಲ್ಲಿಸು. ಧೈರ್ಯದಿಂದ ಏನೇ ಬಂದರೂ ಅದನ್ನ ಎದುರಿಸ್ತೀನಿ ಅಂತ ನಿರ್ಧಾರ ಮಾಡು. ನಿನ್ನ ಅಳಿಸಿ ಹೆದರಿಸಿ ಮನೆಯಿಂದ ಆಚೆ ಹಾಕೋದೇ ಅವ್ರ ಉದ್ದೇಶ. ನೀನ್ ಹತ್ರ ಅವ್ರು ಗೆದ್ದ ಹಾಗೆ ನೀನ್ ಸೋಲ್ಬಾರ್ದು. ನಿನ್ ಜೊತೆ ನಾನಿದ್ದೀನಿ, ನನ್ನ ರಂಗೇಗೌಡ್ರಿದ್ದಾರೆ. ಅವರಿರೋವರೆಗೂ ನಿನಗೆ ಯಾವ ಹೆದರಿಕೆನೂ ಬೇಡ. ಅಲ್ಲಿ ಇಂದು ಅಳ್ತಾ ಇದ್ದಾಳೆ. ಅದೇ ತಾನೇ ಬೇಕಾಗಿರೋದು, ಅದೇ ತಾನೇ ಅವಳು ಹುಡಿಕೊಂಡು ಬಂದಿದ್ದು. ಇಲ್ಲ ಅತ್ತೆ, ಅವಳು ನೆಮ್ಮದಿ ಪ್ರೀತಿನ ಹುಡ್ಕೊಂಡು ಬಂದಿದ್ದಾಳೆ. ಅದೆಲ್ಲ ಹುಡಿಕೊಂಡು ಬಂದ್ರೆ ಸಿಕ್ಕಕ್ಕಿಲ್ಲ, ಅದನ್ನೆಲ್ಲ ಕೇಳ್ಕೊಂಬಂದಿರ್ಬೇಕು, ಪಡ್ಕೊಂಡು ಬಂದಿರ್ಬೇಕು. ಅತ್ತೆ, ಇಂದು ಕಣ್ಣಲ್ಲಿ ನೀರು ಹಾಕ್ತಿರೋ ನೋಡ್ಕೊ ಅಂತ ರಂಗೇಗೌಡರು ನನ್ನ ಹತ್ರ ಮಾತು ತಗೊಂಡಿದ್ದಾರೆ. ಬೇಸ್, ಅವನ್ ಕೇಳ್ದ, ನಿನ್ ಕೊಟ್ಟೆ, ಈಗ ಅನುಭವಿಸು. ಅವಳು ಕಣ್ಣೀರು ಹಾಕನ್ ತಡಿಯಕ್ಕೆ ಅದೇನು ಮಾಡ್ತೀಯೋ ಮಾಡು. ಅತ್ತೆ, ನಾನು ಗೌಡ್ರಿಗೆ ಮಾತು ಕೊಟ್ಟ ಹಾಗೆ ನಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ನಿಮಗೆ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವಳಿಗೆ ಇನ್ನೇನು ಹಿಂಸೆ ಕೊಡಬೇಡಿ ಪ್ಲೀಸ್.
ಕೊಡಲೇಬೇಕು. ಬೇರೆ ದಾರಿನೇ ಇಲ್ಲ. ಯಾಕೆ ಹೇಳು? ಅವಳಿಗೆ ಚಿತ್ರ ಹಿಂಸೆ ಕೊಟ್ಟರೆ ಅವಳಿಗಿಂತಲೂ ಹೆಚ್ಚಾಗಿ ನಿನಗೆ ನೋವಾಯ್ತದಲ್ಲ, ಅದಕ್ಕೆ ನೋಡಿ, ನೋಡ್ತಾನೆ ಇವನಿ. ನೀನ್ ತಾನೇ ಅವಳನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟು ಕರ್ಕೊಂಬಂದಿರೋ ಶಕ್ತಿ ದೇವಿ. ಅದು ಹೆಂಗ್ ಕಾಪಾಡ್ತೀಯೋ ಕಾಪಾಡ್ಕೊ. ನನಗೆ ಬೇಕಾಗಿರೋದು ಅವಳ ಜೀವ ಅಲ್ಲ, ನಿಂದು ಜೀವ. ಕಮಲಿ, ಇಷ್ಟು ದಿನ ನೀನು ನನ್ನ ಪಕ್ಕದಲ್ಲೇ ಇದ್ರು ನನಗೆ ಗೊತ್ತೇ ಆಗಿರಲಿಲ್ಲ. ಆದರೆ ಇವತ್ತು ಅನಿಸ್ತಾ ಇದೆ ನೀನು ಹುಟ್ಟಿರೋದೇ ನನಗೋಸ್ಕರ ಅಂತ. ಹೌದಮ್ಮವ, ನಾನು ಅಟ್ಟೆಯ ಹುಟ್ಟಾಗಿಂದ ನೀನೇ ನನ್ನ ಗಂಡ ಅಂತ ಅನ್ಕೊಂಡಿವ್ನಿ. ನಾನು ಹುಟ್ಟಿರೋದು ನಿನ್ಗೋಸ್ಕರನೆಯಾ ಅಂತ ಅನ್ಕೊಂಡಿವ್ನಿ. ಹೌದಾ? ಎಂತ ಅದ್ಭುತವಾದ ಪ್ರೀತಿ ಕಮಲಿ ನಿಂತು. ಛೇ, ನನಗಿಷ್ಟು ದಿನ ಅರ್ಥನೇ ಆಗಿರ್ಲಿಲ್ವಲ್ಲ. ಇವಾಗ ಏನಂತೆ, ನೀನು ಹಂಗೆ ಅನ್ಕೋ. ಹೌದಮ್ಮವ, ನಿಜವಾಗ್ಲೂ ಹೇಳ್ತಿದ್ಯಾ? ನಿಜ ಏನ್ ಬಂತು ಮಣ್ಣು? ಅವ್ರು ನನ್ನ ಹೊಟ್ಟೆ ಉರ್ಸೋಕೆ ಹೀಗೆಲ್ಲ ಹೇಳ್ತಿದ್ದಾರೆ. ಯಾಕೆ? ಅದ್ ನಿನ್ಗೆ ಗೊತ್ತಾಗ್ತಾ ಇಲ್ವಾ? ಏ ಕಮಲಿ ಕಮಲಿ, ನೀನು ಅವಳ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ ಕಮಲಿ. ನೋಡು ನೋಡು, ನಾನು ನಿನ್ನ ಪಕ್ಕನೇ ಇದ್ದಾನೆ. ಯಾಕೆ ನನ್ನ ಮೇಲಿನ ಕಿಚ್ಚಿಗೆ ಹೀಗೆ ಯಾಕೆ ಅವಳ ಜೀವನ ಹಾಳು ಮಾಡ್ತಾ ಇದ್ದೀರಾ? ಬಿಟ್ಟು ಬಿಡಿ, ಅವಳು ಇನ್ನು ಭಾಳ ಬದುಕಬೇಕಾದವಳು. ಕರೆಕ್ಟಾಗಿ ಹೇಳ್ದೆ ಚಿನ್ನ. ಅವಳು ಬಾಳಿ ಬದುಕಬೇಕಾದವಳು, ನೀನು ಸಾಯ್ಬೇಕಾದವಳು. ಅಂದಮೇಲೆ ನೀನು ಯಾಕೆ ಇನ್ನೂ ಬದುಕಿದ್ಯಾ? ಹೋಗಿ ಸಾಯಿ. ನೋಡು ಕಮಲಿ, ಕಣ್ಣಾರೆ ನೋಡು, ಅರ್ಥ ಮಾಡ್ಕೋ. ಅವ್ರು ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡಂಗೆ ನಿನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅನ್ಯಾಯವಾಗಿ ಏನೇನೋ ಆಸೆ ಇಟ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ಮರ್ಯಾದೆಯಿಂದ ದೂರ ಇದ್ದು ನಿನ್ನ ಜೀವನ ನೀನು ನೋಡ್ಕೋ. ಏಯ್, ನೀನೇನೆ ಅವಳಿಗೆ ಹೇಳ್ತೀಯಾ? ಮರ್ಯಾದೆಗೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡಿ ನಿನ್ನ ಜೀವನನ ನೀನು ನೋಡ್ಕೋ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಸಾಯ್ತ್ಯಾ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗೇ ಹೇಳ್ತಾ ಇದ್ದೀನಿ. ಬದುಕಿದ್ರು ಇಲ್ಲ, ಸತ್ರು ಇಲ್ಲ. ನಿಮ್ಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡ್ಕೊಳ್ಳಿ. ಸಾಯಿಸೋದಕ್ಕೆ ಬಂದಿದ್ದೀನಿ ಅಂತ ಅನ್ಕೊಂಡ್ರಾ? ಓಹೋ, ಈ ಚೋಟ್ ಮೆಣಸಿನ್ಕಾಯಿಗೆ ಆಟೋ ಒಂದು ಧೈರ್ಯ ಇದ್ದತ್ತೆ. ಧೈರ್ಯದ ಬಗ್ಗೆ ಮಾತಾಡಬೇಡಿ, ಮನ್ಸಿನ ಬಗ್ಗೆ ಮಾತಾಡಿ. ನಾನಂತ ಕಟ್ಕೆ ಅಲ್ಲ. ಅದು ನನಗೂ ಗೊತ್ತದೆ. ಗೊತ್ತಿರೋದಕ್ಕೆನಾ ಚೇಳಿನ ಥರ ಕುಟುಕ್ತಾ ಇರೋದು? ಹ್ಞೂ ಕಣಮ್ಮಿ, ಹಾವು ಕಚ್ಚಿದ್ರೆ ಒಂದೇ ಕಿತ ಸಾವು. ಆದರೆ ಚೇಳು ಹಂಗಲ್ಲ,
ಆ ಕಡೆ ಸಾಯಕ್ಕೂ ಬಿಡಕ್ಕಿಲ್ಲ, ಈ ಕಡೆ ಬದುಕಕ್ಕೂ ಬಿಡಕ್ಕಿಲ್ಲ. ಹಿಂಗೆ ದಿನಕ್ಕೆ 2 ಕಿತ ಕುಟುಕ್ತಾ ಇದ್ರೆ ನೀನು ಆ ನಿನ್ನ ತಂಗಿನೂ ಈ ಅಟ್ಟಿ ಸವಾಸ ಸಾಕಾಗಿ ಇಲ್ಲಿಂದ ಹೊಂಟೋಗ್ಬೇಕು. ಯಾಕೆ ಅಲ್ಲಿ ತನಕ ಕಾಯ್ಬೇಕು? ತಗೊಳ್ಳಿ ತಗೊಳ್ಳಿ ಈ ಮಚ್ಚನ್ನ. ನಿನ್ ಜೀವ ಬೇಕು ಅಂತ ಯಾವಾಗ ನೋಡಿದ್ರು ಹೇಳ್ತಿರ್ತೀರಲ್ಲ, ತಗೊಳ್ಳಿ ಈ ಮಚ್ಚು ತಗೊಂಡು ಒಂದೇ ಸಲ ಕೊಚ್ಚಿ ಸಾಯಿಸ್ಬಿಡಿ. ಆಗ್ಲಾದ್ರೂ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ನೋಡೋ, ನನ್ನನ್ನು ತೆಪ್ಪಾಗ ಅಂದಾಜ್ ಹಾಕ್ಬೇಡ, ಸುಮ್ಕೆ ಪರೀಕ್ಷೆ ಮಾಡ್ಬೇಡ. ನಾನು ಯಾರ್ದಾರ ಜೀವ ತೆಗಿಲೇಬೇಕು ಅಂತ ನಿರ್ಧಾರ ಮಾಡ್ಬಿಟ್ರೆ ತೆಗ್ದಾಗ್ಬಿಡ್ತೀನಿ. ನಂತ ವೀಟೊಂದು ಧೈರ್ಯ ತೋರಿಸ್ಬೇಡ. ಇಲ್ಲ, ಇವತ್ತು 2ರಲ್ಲಿ 1 ನಿರ್ಧಾರ ಆಗ್ಲೇಬೇಕು. ಒಂದ ನೀವ್ ನನ್ನ ಜೀವ ತಗೋಬೇಕು, ಇಲ್ಲ ನೀವು ಬದಲಾಗಿ ಯಾರಿಗೂ ಚಿತ್ರಹಿಂಸೆ ಕೊಡದೆ ಬದುಕಬೇಕು. ನೀನು ಹೇಳಿದ್ರಾಗೆ ಮೊದಲನೇದೇ ಆಗ. ಮೊದಲು ನಿನ್ನನ್ನು ಕತ್ತರಿಸಾಕಿ ನಾನು ನೆಮ್ಮದಿ ಆಗಿರ್ತೀನಿ. ಆಮ್ಯಾಕೆ ಬ್ಯಾರೆ ಅವ್ರನ್ನ ದಾರಿಗೆ ತರ್ತೀನಿ.